ವೆಲ್ಕಮ್ ಬ್ಯಾಕ್ ಟು ಆರ್ಮಿ ಡೈರೀಸ್. ಲಾಸ್ಟ್ ವ್ಲಾಗೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀವಿ. ಇವತ್ತು ವ್ಲಾಗ್ ಏನು ಅಂದರೆ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಗೆಟ್ ಟುಗೆದರ್, ಒಂದು ಟೆಂಪಲ್ಗೆ ಹೋಗಿ ಒಂದು ಟ್ರಿಪ್ ಥರ, ಒನ್ ಡೇ ಟ್ರಿಪ್ ಥರ ಹೋಗ್ತಾ ಇದ್ದೀವಿ. ಇದುವರೆಗೂ ಯಾರು ಒಟ್ಟಿಗೆ ಈ ಥರ ಟ್ರಿಪ್ ಏನು ಹೋಗಲಿಲ್ಲ. ಇವರು ಬಂದಿದ್ದಾರೆ ಬೆಂಗಳೂರಿಂದ ಹೌದು, ಗೆಟ್ ಟುಗೆದರ್ಗೋಸ್ಕರ ಬಂದಿದ್ದಾರೆ. ಮದುವೆಗೆಲ್ಲ ಮೀಟ್ ಆಗ್ತಿದ್ವಿ, ಆದರೆ ಈ ಥರ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಒಂದು ಟೆಂಪಲ್ಗೆ ಟ್ರಿಪ್ ಅಂತೆಲ್ಲ ಹೋಗಲಿಲ್ಲ. ಇದೀವಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಎಕ್ಸೈಟ್ ಆಗಿದ್ದೀವಿ ಎಲ್ಲರೂ ನೋಡ್ಕೊಂಡು. ಒಂದು 70 ಮೆಂಬರ್ಸ್ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ವ್ಲಾಗ್ ಫುಲ್ ನೋಡ್ಬೇಕು ನೀವು, ಆಯಿತಾ? ಬನ್ನಿ. ನಮ್ಮ ಹಸ್ಬೆಂಡ್ ಅಪ್ಪನವರು ಟೋಟಲು 8 ಮೆಂಬರ್ಸು, 5 ಬಾಯ್ಸು 3 ಗರ್ಲ್ಸು. ಅವ್ರು 8 ಮೆಂಬರ್ಸು, ಅವರ ಹಸ್ಬೆಂಡು, ಅವ್ರ ಮಕ್ಕಳು ಮದುವೆ ಆಗಿರೋ ಅವ್ರ ಗಂಡಂದರು ಎಲ್ಲರೂ. ಇದು ಒಂದು ಆ ವ್ಲಾಗರ್. ಇವರು ಒಂದು ನಮ್ಮ ಹಸ್ಬೆಂಡ್ ತಂಗಿ ಹಸ್ಬೆಂಡು, ಇವ್ರು ನಮ್ಮ ಹಸ್ಬೆಂಡ್ ತಂಗಿ, ನನ್ನ ಕ್ಲೋಸ್ ಫ್ರೆಂಡು. ಅತ್ತೆ, ಇನ್ನೊಂದು ತಂಗಿ, ಇನ್ನೊಂದು ಅಕ್ಕ. ಹಾಯ್ ಹಾಯ್ ಸೇ ಹಾಯ್ ಹಾಯ್. ಅತ್ತೆ ಅವರು. ಹಾಂ, ಇನ್ನೊಂದು ಅತ್ತೆ. ಅಮ್ಮ ರೆಡಿ ಆಗ್ತಿದ್ದಾರೆ. ನಮ್ಮ ಅಮ್ಮುಕುಟ್ಟಿ ಬರ್ತಾ ಇಲ್ಲ, ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಮ್ಮುಕುಟ್ಟಿಗೆ. ಸೊ ಇವರು ನಮ್ಮ ಟ್ರಿಪ್ ಪ್ಲ್ಯಾನರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟೀ ಬಂದಂಗೆ ಟೀ ಸಿಕ್ತು. ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಎಲ್ಲರೂ ಬಂದು 70 ಮೆಂಬರ್ಸ್ ಇರೋಷ್ಟಿಗೆ 6:30 ಅಲ್ಲ 7:30 ಆಗ್ಬೋದು ಮೇ ಬಿ. ಎಲ್ಲರೂ ಬಂದಮೇಲೆ ಹೋಗೋದು. ಪಾಪ ನಮ್ಮ ಮನೆಯವರು ಕ್ಯಾನ್ ಎತ್ಕೊಂಡು ಹೋಗ್ಬೇಕು. ಚಿಕ್ಕಪ್ಪ ಬರ್ತಾ ಇದ್ದಾರೆ. ಎತ್ಕೊಂಡೋಗು. ಏನು ಬಾಹುಬಲಿ ಕುಕ್ಕಿಂಗಿಗೆ. ದೇವಸ್ಥಾನ ಕಬ್ಬಾಳಮ್ಮನ ಥರ ದೇವಸ್ಥಾನ, ಅರಸಿಕಟ್ಟೆ ಅಂತಾರೆ. ಅಲ್ಲಿ ಮರಿಯೆಲ್ಲ ಕಡ್ದು ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಕೊಂಬರೋದು. ಅದಕ್ಕೆ ಎಲ್ಲ ಗ್ಯಾಸ್ ಎಲ್ಲ ತೊಗೊಂಡೋಗ್ತಿದ್ದಾರೆ, ಎಲ್ಲ ಪಾತ್ರೆಗಳು ಎಲ್ಲನೂ ತೊಗೊಂಡೋಗ್ತಾ ಇದ್ದಾರೆ. ಬಸ್ ಬಂದಿದೆ. ಒಂದು ಬಸ್ ಮತ್ತು ಒಂದು ಟಿ ಮಾಡಿದ್ದೀವಿ. ಬಸ್ ಮಾತ್ರ ಸಾಲಲ್ಲ ಅಂತ 70 ಮೆಂಬರ್ಸ್ ಇದ್ದೀವಲ್ವ, ಇದರಲ್ಲಿ ತುಂಬಿದ್ಮೇಲೆ ಬಾಕಿ ಟಿ ಹೋಗೋದು. ಲಗೇಜ್ ಎಲ್ಲ ತೊಗೊಂಡೋಗ್ತಾ ಇದ್ದಾರೆ. ಪಾತ್ರೆಗಳು, ವಾಟರ್ ಬಾಟಲ್ಸು. ನಮ್ಮ ಒಂದು ಅಣ್ಣ ಇವರು ಟಿನೂ ಬಂತು. ಟಿ ಫುಲ್ ಆಗಿದೆ, ಎಲ್ಲರೂ ತುಂಬಿಸ್ಕೊಂಡೇ ಬಂದಿದ್ದಾರೆ ಆ ಕಡೆ ಇರೋರೆಲ್ಲರೂ. ಬ್ರೇಕ್ಫಾಸ್ಟ್ ಹೋಗ್ತಾ ದಾರಿಲಿ ಎಲ್ಲ ರೀಲ್ಸ್ಬಿಟ್ಟು ತಿನ್ನೋದು. ಹಾಂ, ಬಾಯ್ಸ್ ಎಲ್ಲ ಒಂದು ಟಿಲಿ ಕೂರೋಣ ಅಂತ ಪ್ಲ್ಯಾನ್ ಹಾಕಿದ್ದಾರೆ. ಯಾಕಂದರೆ ಫ್ಯಾಮಿಲಿ, ವಯಸ್ಸಾದವರು ಮತ್ತು ಲೇಡೀಸ್ ಎಲ್ಲ ಇದರಲ್ಲಿ ಮಾತಾಡ್ಕೊಂಡು ಹೋಗೋಣ ಅಂತ. ಬಾಯ್ಸ್ ಎಲ್ಲ ಇದರಲ್ಲಿ. ಹಾಯ್ ತೆಗಿ. ಬರಲ್ಲ ಅಪ್ಪು, ಪ್ರಮೋದ್ ಇಲ್ಲಿ. ರಾಜೇಶ್ ಅಣ್ಣ. ಮೆಮೊರೀಸ್ ಅಣ್ಣ. ಯಾರು ವಿಡಿಯೋ ಮಾಡ್ತಾರೆ? ಹಾಯ್ ಬರೀ. ಹಾಯ್ ಹಾಯ್ കുമാരേട്ടവിടെ അതെയാ? ഹായ് ഹായ് ഹായ്. ഫില്ലായ? ഒരു സീറ്റ് ഉണ്ട്, ഒരു സീറ്റ്. ಓ ಓಕೆ, ಒಳ್ಳೆದಿತ್ತು. ಬರಿ. ನಮ್ಮತ್ತೆ ಆಯಕ್ಕಮ್ಮ. ಹಾಯ್ ಹಾಯ್ ಅಕ್ಕಿ, ಅಮ್ಮಾಯಿ, ಅಮ್ಮಮ್ಮ. ಹಾಯ್ ಹಾಯ್ ಅಕ್ಕಿ. ಸಿಂಧು ಚೇಚಿ ಹಾಯ್. ಇದು ಹಾಯ್ ಅಕ್ಕಿ. ಹಾಯ್ ಹಾಯ್. ನಮ್ಮ ಒಂದು ದೊಡ್ಡ ಅಣ್ಣ. ಫಸ್ಟ್ 8 ಜನರಲ್ಲಿ ಇವರೇ ದೊಡ್ಡವರು. ಫಸ್ಟ್ ಮಾವ. ಮಕ್ಕಳು ಕುಟೀಸ್. ಹಾಯ್ 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 ಹಾಯ್. ನಮ್ಮ ಫ್ಯಾಮಿಲಿಲಿ ಚೋಟು, ಇವರೇ ಲಾಸ್ಟು. ಹಾಯ್ ಹಾಯ್ ಹಾಯ್. ಹಾಯ್
ಬ್ರಿಜು, ರಜನಿ, ತೇಜು, ಅಮ್ಮಾಯಿ ಹಾಯ್ ಹಾಯ್ ಹಾಯ್, ಹಲೋ ಹಾಯ್ ಹಾಯ್, ಅಚ್ಚ ನಮ್ಮ ಮಾವ, ನನ್ನ ಚಿಕ್ಕ ಮಾವ ಹಾಯ್. ಹೊರಟ್ವಿ, ಹೋಗ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಜನ ಬರೋಕ್ಕಿದ್ದಾರೆ. ಅವರು ಮಡಿಕೇರಿಯಿಂದ ನಮ್ಮಲ್ಲಿ ಸೇರ್ಕೋತಾರೆ. ಮಡಿಕೇರಿಯಿಂದ ಸ್ವಲ್ಪ ಜನ, ಕುಶಾಲನಗರದಿಂದ ಸ್ವಲ್ಪ ಜನ ಎಲ್ಲ ಸೇರಿ ಆಮೇಲೆ ಒಟ್ಟಿಗೆ ಹೋಗೋದು ಅಲ್ಲಿಂದ. ಅದಕ್ಕೆ ಇವಾಗ ಖಾಲಿ ಖಾಲಿ ಕಾಣಿಸ್ತಿದೆ, ಆಮೇಲೆ ಎಲ್ಲ ಫಿಲ್ ಆಗುತ್ತೆ. ಫ್ಯಾಮಿಲಿ ಬರ್ತಾ ಇದ್ದಾರೆ. ಅಣ್ಣ ನೀವು ಇಷ್ಟೊತ್ತಿಗೆ ಇಲ್ಲೇ ಇದ್ರಾ? ಇದ್ರಲ್ಲೇ ಇದ್ರಾ? ನೀ ಬರೋದಿಲ್ಲ. ಹಾಗೆ ನಮ್ಮಕ್ಕನೂ ಬಂದ್ರು. ಚೀಚಿ ಫೈನಲಿ ಬ್ರೇಕ್ಫಾಸ್ಟ್ ಟೈಮ್ ಬಂತು. ಎಲ್ಲ ಮಕ್ಕಳು ಹೊಟ್ಟೆ ಹಶ್ವು ಅಂತ ಹೇಳ್ತಾ ಇದ್ರು. ಎಲ್ಲರೂ ಜಾಯ್ನ್ ಆಗಿದ್ದಾರೆ ಇವಾಗ ಬ್ರೇಕ್ಫಾಸ್ಟ್ ಟೈಮಿಗೆ. ಎಲ್ಲರೂ ಒಟ್ಟಿಗೆ ಸೇರಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋದು. ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲರೂ ಸೇರಿಕೊಂಡು ಖುಷಿ ಆಗುತ್ತೆ. ಒಟ್ಟಿಗೆ ಪಲಾವ್ ಇದೆ, ಚಟ್ನಿ, ಕೇಸರಿ ಬಾತ್ ಆ್ಯಂಡ್ ಕಚಂಬರ್, ರೈತ ಎಲ್ಲ ಇದೆ. ಮಕ್ಕಳಿಗೆ ಫಸ್ಟು ಪಾಪ ಅವಾಗಲಿಂದ ಹೊಟ್ಟೆಸ್ತು ಕೂತಿದ್ದಾರೆ. ನಾನು ತನಕ ಚಿಕ್ಕಮ್ಮ ಇವರು ಮತ್ತೆ ಒಂದು ಇವ್ರ ಪ್ಲೇಟ್ ಖಾಲಿ ಆಯ್ತು ಅಂತೇಳಿ ಇನ್ನೊಬ್ರು ಪ್ಲೇಟಲ್ಲಿ ತಗೊಂಡು ತಿಂತಾ ಇದ್ದಾರೆ. ಕಪಲ್ಸ್ ರೊಮ್ಯಾನ್ಸ್ ನಡೀತಿದೆ ಗ್ಯಾಪಲ್ಲಿ. ಸ್ಮೈಲ್ ಬೇಡ. ನೀವೊಂದು ಸ್ಟುಡಿಯೋನೇ ಸ್ಟಾರ್ಟ್ ಮಾಡಿಬಿಡಿ ಅಂತ ಅವಾಗಲೇ ಅಂತ ತೆಗಿತೀವಿ. ಅದೇ ಪ್ಯಾಂಟಿಗೆ ಎಲ್ಲ ನ್ಯೂ ಮೆಂಬರ್ ಆಫ್ ಅವರ್ ಫ್ಯಾಮಿಲಿ ಅಲ್ಲ, ಫಸ್ಟ್ ಟೈಮ್ ಬರ್ತಿರೋದು ನಮ್ಮ ಫ್ಯಾಮಿಲಿ ಜೊತೆ. ಹೌದು, ಕನ್ನಡದಲ್ಲಿ ಮಾತಾಡಿ ಒಂದೆರಡು ಮಾತು. ಹೇಗೆ ಅನಿಸ್ತಿದೆ ನಿಮಗೆ? ಚಂದ ಚಂದ ಚಂದ. ಸರಿ, ಪ್ಲ್ಯಾನ್ ಮಾಡಿರೋ ಇಬ್ಬರು ಇದ್ದಾರೆ ಇಲ್ಲಿ ಗೈಸ್ ನೋಡಿ. ನಮ್ಮ ಅಣ್ಣನೂ ನಮ್ಮ ಅಣ್ಣ ಫುಲ್ ಬೆವತ್ತೋಗಿದ್ದಾರೆ. ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಷ್ಟರಲ್ಲಿ ಸಾಕಾಗೋಗಿದೆ. ಫೈನಲಿ ಅರ್ಸಿಕಟ್ಟೆ ರೀಚ್ ಆದ್ವಿ.
ಮೆಲ್ಲೆ ಮೆಲ್ಲೆ. ರೂಮ್ ಎಲ್ಲ ನೋಡಿಟ್ಟಿದ್ದಾರೆ ಅಣ್ಣಂದ್ರು. ಆಗ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಎಲ್ಲ ಸೆಟ್ ಮಾಡಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು. ಇದೇ ಅರಸಿಕಟ್ಟೆ ಅಮ್ಮನವರ ದೇವಸ್ಥಾನ. ಎಲ್ಲರೂ ಫಸ್ಟ್ ಪೂಜೆ ಮಾಡಿಸ್ಕೊಂಡು ಬಂದು ಆಮೇಲೆ ಕುರಿಯನ್ನು ಬಲಿ ಕೊಟ್ಟು ತಗೊಂಡೋಗೋಣ ಅಂತೇಳಿ ಫಸ್ಟ್ ಬಂದ್ವಿ ಎಲ್ಲರೂ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ. ನಾನು ನಮ್ಮ ಅಕ್ಕ ಇಬ್ಬರೂ ಒಂದೇ ಥರ ಹಾಕೊಂಡ್ಬಂದಿದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ? ಮೈಂಡ್ ಅದು ಒಂದೇ ಥರ, ಒಂದೇ ಕಲರ್. ಸ್ವಲ್ಪ ಡಿಸೈನ್ ಮಾತ್ರ ಚೇಂಜ್. ಅಕ್ಕ ಆಯ್ತಾ, ಬಟ್ ನನ್ನ ತಂಗಿ ಥರನೇ ಇದ್ದಾರೆ. ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇದೆ. ದರ್ಶನ ಮುಗಿಸಿ ಹೋಗಬೇಕು. ದರ್ಶನಕ್ಕೆ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ನಾವು. ದರ್ಶನ ಮುಗೀತು. ಇವಾಗ ಜೆಂಟ್ಸ್ ಎಲ್ಲರೂ ಕುರಿ ಕೊಡೋದಕ್ಕೆ, ಬಲಿಪೀಠದ ಹತ್ರ ಹೋಗಿದ್ದಾರೆ. ಅಲ್ಲಿಗೆ ಹೋಗಿ ಆಗಿದೆಯಾ ನೋಡಿಬಿಟ್ಟು ರಿಟರ್ನ್ ರೂಮಿಗೆ ಹೋಗ್ತೀವಿ. ಅವರಲ್ಲಿ ದೇವ್ರಿಗಿರೋ ಬಲಿಯೆಲ್ಲ ಕೊಟ್ಟಾದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಆಮೇಲೆ ತರ್ತಾರೆ ಅಲ್ಲಿ ರೂಮ್ಗೆ. ಅಲ್ಲಿ ಕುಕ್ ಮಾಡಿ ಫಸ್ಟು ದೇವ್ರಿಗೆ ಇಟ್ಟು ಪ್ರಸಾದ ಇಟ್ಟು ಆಮೇಲೆ ಬಾಕಿ ಆಮೇಲೆ ತಿನ್ನೋದು ನಾವೆಲ್ಲ ಅಲ್ಲ. ಹೋಗಿಲ್ಲ, ಬಲಿಯೆಲ್ಲ ಕೊಟ್ಟಾಗಿದೆ ಆವಾಗಲೇ. ನಾವು ಹೋಗಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ. ನಾವು ರೂಮ್ ಮಾಡ್ದಲ್ಲೇ ಒಂದು ಪಾರ್ಕ್ ಕೂಡ ಇದೆ. ಮಕ್ಕಳೆಲ್ಲ ಆಟಾಡೋಕ್ಕೆ ಬಂದರು. ಇನ್ನು ನಾವೆಲ್ಲ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿ ಊಟ ರೆಡಿ ಆಗೋ ತನಕ ಇವ್ರು ಇಲ್ಲಿಂದ ಬರಲ್ಲ. ಎಲ್ಲ ಆಟಾಡ್ತಾ ಇದ್ದಾರೆ. ಜೆಂಟ್ಸು ಅಲ್ಲಿ ಕುರಿ ಕ್ಲೀನ್ ಮಾಡ್ಸೋಕೆ ಹೋಗಿದ್ದಾರೆ. ಅವ್ರು ಬರೋಷ್ಟಕ್ಕೆ ಜ್ಯೂಸ್ ಎಲ್ಲ ಮಾಡಿಟ್ರೆ ಬಂದು ಕುಡಿತಾರೆ. ನಾವು ಇವಾಗ ಹೋಗ್ತೀವಿ ರೂಮಿಗೆ. ಆಟಾಡ್ತಾ ಇದ್ದಾರೆ ನೋಡಿ. ರೂಮಿಗೆ ಹೋಗೋಣ ಬಾ. ಇದೆಲ್ಲ ರೂಮ್ಸ್ ಎಲ್ಲ ಫಸ್ಟೇ ಬುಕ್ ಮಾಡಬೇಕು, ಇಲ್ಲದ್ರೆ ಸಿಗಲ್ಲ. ನಮ್ಮ ಭಾವ 1 ವೀಕ್ ಬಿಫೋರೇ ಬುಕ್ ಮಾಡಿದರು. ಈ ದೊಡ್ಡ ಹಾಲ್ ಸಿಗಲಿಲ್ಲ. ಆ ಕಡೆ 2 ರೂಮ್ 2 ರೂಮ್ಸ್ ಆಗಿ ಸಿಕ್ಕಿದೆ. ಅದರಲ್ಲಿ 1 ರೂಮಲ್ಲಿ ಕುಕ್ಕಿಂಗ್ ಮಾಡ್ತೀವಿ, ಇನ್ನೊಂದು ರೂಮಲ್ಲಿ ರೆಸ್ಟ್ ಮಾಡೋದು. ಆ ಥರ ಆಲ್ರೆಡಿ ಕುಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಕ್ಕನವರೆಲ್ಲರೂ. ನಾವು ಜಾಯ್ನ್ ಆಗೋದು ಇನ್ನು. ಜ್ಯೂಸ್ ಪಿಲ್ಲರ್, ಟೊಮೆಟೊ ಕಟ್ಟರ್, ಯಾ ಮ್ಯಾಚಿಂಗ್ ವಿಶೇಷ. ವಿಶೇಷ. ಏನು ಮಾಡ್ತಿದ್ದೀರಾ? ನಮ್ಮನ್ನೆಲ್ಲ ನಡೆಸ್ತಿದ್ದೀರಾ? ಒಂದೇ ತಂದಿದ್ದಾ? ಈ ರಸಮ್ಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಗೀ ರೈಸ್ ರೆಡಿ ಆಗ್ತಾ ಇದೆ. ರಸಮ್ಗೆ ಹುಳಿ ಅಂತ ಇದೆ. ಇದೇನಕ್ಕೆ ಇಟ್ಟಿರೋದಕ್ಕ? ಗೀ ರೈಸ್ ನೀರು. ಓಕೆ, ಇದೆಲ್ಲ ರೆಡಿ ಆದಮೇಲೆ ನಾನ್ ವೆಜ್ ಬರುತ್ತೆ. ಆಮೇಲೆ ನಾನ್ ವೆಜ್ ಕರಿ. ಫುಡ್ ರೆಡಿ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅದಕ್ಕೆ ಎಲ್ಲರಿಗೆ ಹೊಟ್ಟೆ ಹಸಿವಾಗುತ್ತೆ ಅಂತ ಹೇಳಿಲ್ಲ. ಕುಕ್ಕುಂಬರು, ವಾಟರ್ ಮೆಲನ್ ಎಲ್ಲ ರೆಡಿ ಮಾಡಿದ್ದಾರೆ. ಇದೆಲ್ಲ ತಿಂದು ಸ್ವಲ್ಪ ರೆಸ್ಟ್ ತಗೊಳ್ಳೋಷ್ಟಕ್ಕೆ ರೆಡಿ ಆಗುತ್ತೆ ಫುಡ್. ಜಗದೇನ, ದಿಲ್ಲಿನ, ಅನು ಮತ್ತು ರಜನಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ನಮ್ಮ ಫ್ಯಾಮಿಲಿಯಲ್ಲಿ ಇವನೇ ಹೀರೋ ಥರ ಇರೋದು. ಸ್ವಲ್ಪ ನಾಚಿಕೆ ಜಾಸ್ತಿ. ಅವ್ನ ಫೇಸ್ ರಿವೀಲ್ ಮಾಡಲ್ಲ ಯಾವತ್ತು. ಇವನು ಜಿತ್ತು ಅಂತ. ಇವನ್ ಕೆನ್ನೆ ತುಂಬ ಚೆನ್ನಾಗಿದೆ. ಎಲ್ರಿಗೂ ಈ ಕೆನ್ನೆನೇ ಇಷ್ಟ. ಗೈಸ್, ಚಿಕ್ಕಮ್ಮನವ್ರು ಏನು ಮಾಡ್ತಿದ್ದಾರೆ ಅಂತ ನೋಡುವ. ಚಿಕ್ಕಮ್ಮ, ಏನು ಸ್ಪೆಷಲ್? ಇವಾಗ ಚಿಕನ್ ಆಗ್ತಾ ಇದೆ, ಮಟನ್ ಬೇಯ್ತಾ ಇದೆ. ಚಿಕನ್ಗೆ ಇರೋದು ಆಯಿತು. ನೆಕ್ಸ್ಟ್ ಕೊಂಡಿದ್ದಾರೆ ಗೈಸ್. ಇವರು ಸುಮ್ಮನೆ ಮಗು ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ ಗೈಸ್. ಪಾಪ ಕೆಲಸ ಮಾಡಿ ಸುಸ್ತಾಗಿದ್ದಾರೆ. ಇವರು ಕೋಲಿಗಳು ಆಟಾಡ್ತಾ ಇದ್ದಾರೆ. ಇವರೇನೋ ಬಿಸಿ ಕಾನ್ವರ್ಸೇಷನ್ ಗೈಸ್.
ಸೊ ದಿವ್ಯಾನ ಮತ್ತು ಅನುಷಾ ಇಬ್ಬರು ಸೇರಿಬಿಟ್ಟು ಏನೋ ಒಂದು ಸಾಹಸ ಮಾಡ್ತಿದ್ದಾರೆ. ಎಂದು ಬರ್ತೀನಿ ಗಂಡ ಹೆಂಡತಿ ಸೇರಿಕೊಂಡು ಏನೋ ಒಂದು ಸಾಹಸ ಮಾಡ್ತಿದ್ದಾರೆ. ನೋಡೋಣ ಔಟ್ಪುಟ್ ಹೇಗೆ ಬರುತ್ತೆ ಅಂತ. ಸೊ ಆರ್ಮ್ಸಲ್ಲೇ ನೋಡ್ಬೋದು ನೀವು ಅವರ ಪವರ್ನ. ಗೇಮ್ಸ್ ಪ್ಲಾನರ್ ನೋಡಿ, ಗಮ್ ಇಲ್ಲ ಅಂತೇಳಿ ಪಲಾವನ್ನ ತಗೊಂಡು ಅಂಟಿಸ್ತಾ ಇದ್ದಾರೆ. ಪಲಾವಲ್ಲಿ ಅಂಟಿಸ್ತಾ ಇದ್ದಾರೆ. ಕುಕಿಂಗ್ ಎಲ್ಲ ಮುಗೀತು, ಮಕ್ಕಳೆಲ್ಲ ನಿದ್ದೆ ತುಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಒಂದು ಗೇಮ್ಸ್ ಪ್ಲ್ಯಾನ್ ಮಾಡಿದ್ವಿ. ಮನೆಯಿಂದನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಈಗ 5 years ಬಿಲೋ ಮಕ್ಕಳಿಗಿರೋದು ಗೇಮ್ಸ್. ಏನು 5 ಜೀರಿಗೆ ಮಿಠಾಯಿ ಎರ್ಕೋದು. ಯಾರು ಜಾಸ್ತಿ ಎರ್ತಾರೆ ಅವರೇ ವಿನ್. ಯಾರು ಒಂದೊಂದು ರೂಮಲ್ಲಿ ಡಲ್ಲ ಕೂತಿದ್ರು. ಇವಾಗ ಗೇಮ್ ಇದೆ ಅಂತ ಹೇಳಿದಾಗ ಎಲ್ಲ ಬಂದು ಸೇರ್ಕೊಬಿಟ್ರು. ಪಾಪ ಕಿಚನಲ್ಲಿ ಸ್ವಲ್ಪ ಇರೋರು ಮಾತ್ರ ಅಲ್ಲೇ ಇದ್ದಾರೆ ಕೆಲಸ ಮಾಡ್ಕೊಂಡು. ಹಾಯ್ ಹಾಯ್, ಗೇಮ್ಸ್ ನಡೀತಾ ಇದೆ. ಗೇಮ್ಸ್ ನಡೀತಾ ಇದೆ ಮಕ್ಕಳದು. ಜೀರಿಗೆ ಮಿಠಾಯಿ ಹಾಕಿದ್ದಾರೆ. ಯಾವ ಮಕ್ಕಳು ಜಾಸ್ತಿ ಎರ್ಕ್ತಾರೆ ಅವರಿಗೆ ಪ್ರೈಸಸ್. ಒಂದೊಂದಾಗೇ ಎರ್ಕಬೇಕು. ಇವಾಗ ಫಸ್ಟ್ ಬ್ಯಾಚ್ದು ಆಯಿತು ಆಟ. ಇವಾಗ ಸೆಕೆಂಡ್ ಬ್ಯಾಚ್ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಬಾಲ್ಸನ್ನು ಹೀಗೆ ಜೋಡಿಸಿಟ್ಟಿದ್ದಾರೆ. ಅದ್ರ ಮೇಲೆ ಇದು ಕಪ್ಸ್ ಮೇಲೆ ಬಾಲ್ ಇಟ್ಟಿದ್ದಾರೆ. ಅದನ್ನು ಪಿಕ್ ಮಾಡಬೇಕು. ಪಿಕ್ ಮಾಡಿ ರಿಟರ್ನ್ ಆಗಿ ಅದೇ ಥರ ಇಟ್ಕೊಂಡು ಬರಬೇಕು. ಯಾರು ಬೇಗ ಇಟ್ಕೊಬರ್ತಾರೆ ಅವ್ರಿಗೆ ಪ್ರೈಸ್. ಇವಾಗ ಸ್ವಲ್ಪ ದೊಡ್ಡ ಮಕ್ಕಳದು PUC ಮಕ್ಕಳದು ಬಲೂನನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಬೇರೆಯವ್ರದ್ದು ಹೊಡಿಬೇಕು. ಚಿತ್ತ ಸಚ್ಚ ಒಟ್ಟಿಗೆ ಗರ್ಲ್ಸ್ ಸ್ಟ್ರಾಂಗ್ ವೆರಿ ಗುಡ್. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಆಗ್ಬೇಕು ನೋಡೋಣ. ನೆಕ್ಸ್ಟ್ ಗೇಮ್ ಬಂದು 40 years ಒಳಗಿರೋ ಎಲ್ಲ ಜೆಂಟ್ಸಿಗೆ ಕಣ್ಣು ಮುಚ್ಕೊಂಡು ಬಂದು, ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಂದು ಈ ಪಿಕ್ಕಲ್ಲಿರೋ ಸುಂದರಿ ಅಂತ ಹೇಳೋದು, ಬಟ್ ಸುಂದರಿ ಏನಲ್ಲ, ಇದಕ್ಕೆ പൊಟ್ಟಿಡ್ಬೇಕು. ಬೊಟ್ಟು ಅಲ್ವಾ? ನೀನಿಡ್ತೀಯಾ? ಫಸ್ಟ್ ಕುಮಾರಟ.
ನಮ್ಮ ಫ್ಯಾಮಿಲಿ ಇರುವ ಎಲ್ಲ ಹೆಣ್ಮಕ್ಳಿಗೆ ಅಂದರೆ ಅಕ್ಕಂದ್ರಿಗೆ ಎಲ್ಲರಿಗೂ ಹೀಗೆ ಗ್ಲಾಸಲ್ಲಿ ಬಲೂನ್ ಊದಿ ಆ ಏರ್ ಯೂಸ್ ಮಾಡಿಕೊಂಡು ಗ್ಲಾಸನ್ನು ಎತ್ಕೊಂಡಾಗ ಅಲ್ಲಿಡ್ಬೇಕು. ಅಣ್ಣ ಕೈ ತೆಗಿ ಅಣ್ಣ. ಗ್ಲಾಸ್ ಬಿಡಿಕೆ ಮಾಡ್ಲಾ? ಬೇಗ 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 ಚೇಚಿ 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 ಬೇಗ. ಗುಡ್ ಗುಡ್. ಯಾರು ಬೇಗ ತೀರ್ಕನ ಅವ್ರೆ 5 ಗ್ಲಾಸ್ ಯಾರು ಬೇಗ ತೀರ್ಕನ ಅವ್ರೆ ವಿನ್ನ. ಆಯ್ 5 ಗ್ಲಾಸ್ ರೂಪ ಚೇಚಿ ಯಾರ ಸ್ಟಾರ್ಟ್. ಗ್ಲಾಸ್ ಯಾರ್ದು 5 ಆಯ್ತು ಅಂತ ಕೌಂಟ್ ಮಾಡಿ ಕರೆಕ್ಟ್ ಆಗಿ. ಬಲೂನ್ನ ಬಿಟ್ಟಿಟ್ಟು ಹೋಗಿ ഇവിടെ പോയിട്ട് ഊതണോ? ഇവിടെ പോയിട്ട് ഊതണോ? ഊത് ഊത് ചേച്ചി ചേച്ചി ഊത് ഊത് പോയി ചേച്ചി ഊത് പോയി ചേച്ചി. ആ പോയി പോയി. ಎಷ್ಟಾಯ್ತು ಎಷ್ಟಾಯ್ತು? 4 ಆಯ್ತಾ? 5 ಸಂಧ್ಯಾ ಚೇಚಿ. ಎಲ್ಲ ಜೊತೆಗೆ ಇದ್ದಾರೆ. ಫೈನಲ್ ರೌಂಡ್. ಸಹನಾ ಸೂಪರ್ ಸ್ಪೀಡ್. ಸಹನಾ ಗುಡ್. ಫಾಸ್ಟ್ ಫಾಸ್ಟ್ ಸಹನಾ ಫಾಸ್ಟ್ ಸಹನಾ ಫಾಸ್ಟ್ ಸಹನಾ ಫಾಸ್ಟ್. ರೆಡಿ ಆಗಿದೆ. ಲಿವರ್ ಫ್ರೈ ಏನಿದ ಭಯಂಕರ ಸ್ಪೆಷಲ್. ಪಿಕ್ಕಲ್ ಅಚಾರ್, ಅನ್ನ, ಗೀ ರೈಸ್, ಸನ್ನಾಸ್, ಚಿಕನ್ ಕರಿ, ರಸಮ್, ಪೋರ್ಕ್ ಕರಿ, ಮಟನ್ ಕರಿ ಆಯ್ತಲ್ಲ. ಇಷ್ಟೆಲ್ಲ ಟ್ರಿಪ್ಪು. ನಾವು 8 ಜನ ಅಣ್ಣ ತಂಗಿರು. ಅವ್ರು 8 ಜನ, 5 ಗಂಡು ಮಕ್ಕಳು 2 ಹೆಣ್ಮಕ್ಳು. ಅವರು ಮತ್ತು ಅವರ ಹೆಂಡತಿರು ಮತ್ತು ಗಂಡಂದರು ಅವ್ರನ್ನ ಫಸ್ಟು ಊಟ ಕೂರಿಸಿದ್ದೀವಿ. ನಮ್ಮ ಮಾವ ಅತ್ತೆ ಅಂತ. ಇದು ದೊಡ್ಡ ಅತ್ತೆ, ಇದು ದೊಡ್ಡ ಮಾವನ ಮಿಸ್ಸಸ್ಸು, ಇದು ನನ್ನ ಅತ್ತೆ, ಇವರು ದೊಡ್ಡ ಮಾವ, ದೊಡ್ಡ ಮಾವ, ಇವ್ರು ನಮ್ಮ ಮಾವ, ಇವರು ಇನ್ನೊಂದು ದೊಡ್ಡ ಮಾವ, ಇವರು ಇನ್ನೊಂದು ದೊಡ್ಡ ಮಾವ, ಇವರು ಈ ಮಾವಂದು ಮಿಸ್ಸಸ್ಸು, ಇವ್ರು ನಮ್ಮ ಲಾಸ್ಟ್ ಅತ್ತೆ, ಇವ್ರು ನಮ್ಮ ಸೆಕೆಂಡ್ ಅತ್ತೆ, ಇವ್ರ ಮಗ, ಇವ್ರ ಅಣ್ಣ, ಇದು ನಮ್ಮ ಸಣ್ಣ ಮಾವ, ಇವರು ಅತ್ತೆದು ಗಂಡ. ಮಕ್ಕಳು ಯಾವಾಗ ಊಟ ಸಿಗ್ತದೆ ಅಂತ ಕಾಯ್ತಾ ಇದ್ದಾರೆ ಅಲ್ಲ? ಯಾವಾಗ ಊಟ ಸಿಗ್ತದೆ ಅಂತ ಕಾಯ್ತಾ ಇರುತ್ತಾನೆ ನೀನು. ಏನು ವಿನಿದವ್ರು ಏನು ಸಪ್ಲೈ ಮಾಡ್ತಿದ್ದೀರಾ? ತೋರಿಸ್ಬಿಡಿ. ತೋರಿಸಿದ್ರಾ? ಎಲ್ಲ ಊಟ ಕೂತಿದ್ದಾರೆ, ಮಕ್ಕಳು ಹೊರಗೆ ಕೂತಿದ್ದಾರೆ. ವೆಯ್ಟಿಂಗಾ ಹೊಟ್ಟೆಶ್ವಾ? ಮಕ್ಕಳು, ನಮ್ಮ ಮಕ್ಕಳೆಲ್ಲ ಇಲ್ಲಿ ಕೂರಿಸಿದ್ದೀವಿ. ಓ ನಿಧಿಮಾ ಆಯ್ ಎಸ್ಕಂಡ ಎಲ್ಲ ಪಿಳ್ಳಿಗಳು. 3rd ಜನರೇಷನ್ ಎಲ್ಲ. ಥರ್ಡ್ ಜನರೇಷನಾ 4th? ಹಾಯ್ 3rd ಜನರೇಷನ್ ಅಲ್ವಾ? ತುಂಬ ಕೆಲಸ ಮಾಡಿ ಎಲ್ಲರಿಗೂ ರುಚಿಕರವಾದ ಅಡುಗೆ ಮಾಡಿಕೊಟ್ಟ ಅಕ್ಕ. ತೋರಿಸಿ ಅಕ್ಕ, ಅಕ್ಕ ಇಲ್ಲಿ ತೋರಿಸಿ. ಟ್ರಿಪ್ಪು ನಮ್ಮ ಅಣ್ಣಂದ್ರೆ ಎಲ್ಲರೂ ಕೂತಿದ್ದಾರೆ, 2nd ಜನರೇಷನ್
ಅಣ್ಣಂದರು ಅಳಿಯಂದರು ಎಲ್ಲರೂ. ಅಣ್ಣ ಹೆಂಗಿದೆ? ತಿನ್ನು ಫಸ್ಟ್ ತಿನ್ನಿ ಮತ್ತೆ ನನಗೆ ಸ್ಪೂನ್ ಮಾತ್ರ ನೋಕಲ್ಲ. ಓಕೆನಾ? ಫುಡ್ ಓಕೆನಾ? ಓಕೆ. ഒരു ബായി ഇട്ടിട്ട് പിന്നെ പറ. ഐ എം വെയിറ്റിംഗ്. ഓ എൻ്റെ അമ്മോ, എക്സ്പ്രഷൻ ഓവറായൊന്നു. ഇവിടെ ಎಕ್ಸ್ಪ್ರೆಷನ್ನೇ ಇಲ್ಲ. ಓಕೆ ಓಕೆ, ಚೆನ್ನಾಗಿದೆಯಾ ಅಣ್ಣ? ಚೆನ್ನಾಗಿದೆಯಾ? ಓಕೆ. ಅಪ್ಪು ಅಣ್ಣ, ಅಕ್ಕಮ್ಮನಣ್ಣ, ದೊಡ್ಡಣ್ಣ ಚೆನ್ನಾಗಿದೆಯಾ? ಎಟ ಸಸಿಟ ಓಕೆ. ಫುಡ್ ದಿತ್ತು ಸುಂದ್ರ. ಓಯ್ ಓಕೆ. ಮೋನ ಹೇಗಿದೆ ಫುಡ್ಡು? ಓಕೆ, ಚೆನ್ನಾಗಿದೆ ಅಣ್ಣ. ಓಕೆ, പാങ്ങലുണ്ടേട്ടാ. താങ്ക് യു. രവേട്ടാ ಪ್ಯೂರ್ ವೆಜ್ മനസ്സിലായി, മുന്നേ പറഞ്ഞല്ലത്. ವೈನ್ ಸಪ್ಲೈ ಮಾಡ್ತಿರುವ ನಮ್ಮ ತೇಜು ಅವರು. ಯಾವ ವೈನು? ಪೊಮಗ್ರನೇಟ್. ಯಾವ್ದಣ್ಣ ಚೆನ್ನಾಗಿದ್ದು? ಈಸ್ ನಾನೇ ಮಾಡಿದ ರಸಮ್. എങ്ങനെയുണ്ട്? അടിപൊളി. അപ്പോൾ എങ്ങനെയുണ്ട് ഗൈസ്? താങ്ക് യു. ನಿಜ ಹೆಂಗಿದೆ ಅಮ್ಮಾಯಿ? ಹೆಂಗಿದೆ ಅಕ್ಕ? ಸಹನಕ್ಕ ಹೆಂಗಿದೆ? ಅಚ್ಚಮ್ಮ ಹೆಂಗಿದೆ? ಊಟ ಹೆಂಗಿದೆ? ಈಚೆ ನೋಡ್ತೀನಿ. ಅಚ್ಚಮ್ಮ ಹೆಂಗಿದೆ? ಊಟ ಹೆಂಗಿದೆ? ಇಲ್ಲಮ್ಮ ಹೆಂಗಂಡಮ್ಮ? ಸೂಪರ್. ಅಮ್ಮೈ ಹೆಂಗಂಡಮ್ಮ? ಫುಡ್ ಹೆಂಗಂಡಮ್ಮ? ಅಚ್ಚಮ್ಮ ಫುಡ್. ಅಮ್ಮೈ ಫುಡ್. വലിയമ്മ ഫുഡ്. അമ്മേ ഫുഡ്. അമ്മേ ഫുഡ്. അമ്മേ ഫുഡ് എങ്ങനെയുണ്ട്? അമ്മേ ഫുഡ് എങ്ങനെയുണ്ട്? അമ്മേ അവിടെ അമ്മേ ഫുഡ് എങ്ങനെയുണ്ട്? ಸ್ವಲ್ಪ ಕೊಡಿ ಅಕ್ಕ. ಊಟ ಮಾಡ್ತಿದ್ದಾರೆ ಇವರು 4 ಜನ. ಓ ಸರಿ ಸರಿ. ಸರಿ. ಅಭಿ ಯಾಕೆ ಲೇಟ್ ಆಗಿದೆ ಊಟಕ್ಕೆ? ಊಟಕ್ಕೆ ಯಾಕೆ ಲೇಟ್? 8 ಜನ ತಂಗಿ ಅಣ್ಣ ತಂಗಿರು ಆರ್ಡರ್ ವೈಸೇ ಕೂತಿದ್ದಾರೆ. ಫಸ್ಟ್, ಸೆಕೆಂಡ್, ಥರ್ಡ್, 4, 5, 6, 7, 8. ಲಾಸ್ಟ್ ಫೋಟೋ ಸೆಷನ್ ನಡೀತಾ ಇದೆ. ಎಲ್ಲ ಊಟನೂ ಮುಗಿಸಿ, ಫೋಟೋ ಸೆಷನ್ನು ಮುಗಿಸಿ, ಆವಾಗಲೇ ಆಟ ಆಡಿರೋ ಗೇಮ್ಸ್ಗಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ. ಇದಾದಮೇಲೆ ಎಲ್ಲರೂ ಹೋಗೋದು. ತುಂಬಾ ಖುಷಿ ಆಯ್ತು. ಇವತ್ತು ಡೇ ಎಷ್ಟು ಚೆನ್ನಾಗಿತ್ತು ಅಂದರೆ, ಹೀಗೆ ಎಲ್ಲರೂ ಸೇರಿ ಯಾವತ್ತೂ ಇದ್ದಿಲ್ಲ. ಅಂದರೆ ಮದುವೆಗಳಲ್ಲಿ ಮಾತ್ರ ಸೇರ್ತಿದ್ದಲ್ವ, ನಮ್ಮ ಫ್ಯಾಮಿಲಿ ಮಾತ್ರ ಆಗಿ ಸೇರಿ ತುಂಬ ಚೆನ್ನಾಗಾಯಿತು ಡೇ. ಎಲ್ಲರೂ ಬಾಂಡಿಂಗ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದಂಗೆ ಆಯಿತು. ಇದು ಎರ್ಕೋದು ಈಗ ಫಸ್ಟ್ ಪ್ರೈಸ್ ಆರ್ವಿ ದಿಲೀಪ್. ದೊಡ್ಡಪ್ಪ ಚಾಕ್ಲೇಟ್ ತಿರುಪು. ಸ್ಮೈಲ್. ಇದರಲ್ಲಿ ರನ್ನರ್ ಅಪ್ ಸೆಕೆಂಡ್ ಪ್ರೈಸ್ ಮಿಯಾ.
ಗ್ಲಾಸ್ ಅಂಡ್ ಬಾಲ್ ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಪ್ರೈಸ್ ಶಮ್ಯಾ. ಶಮ್ಯಾ, ಓ ಶಮ್ಯಾ. ವಾವ್, ಸೂಪರ್. ನೆಕ್ಸ್ಟ್ ಸೆಕೆಂಡ್ ಪ್ರೈಸ್ ದಿಯಾ ಕುಟ್ಟಿ. ದಿಯಾ. ಈಗ 11 to 15 ಇಯರ್ಸ್ ಬಲೂನ್ ಬ್ಲಾಸ್ಟ್ ಅಲ್ಲಿ ಫಸ್ಟ್ ಪ್ರೈಸ್ ಸೌಜನ್ಯ. ಸೌಜನ್ಯ, ಇಲ್ಲಿ ಇಲ್ಲಿ ಇಲ್ಲಿ. ಓಕೆ ಓಕೆ. ಸೆಕೆಂಡ್ ಪ್ರೈಸ್ ಯುಕ್ತ. ಯುಕ್ತ. ಇದು ಮೆನ್ ಗೇಮ್ ಅಲ್ಲಿ ಚುಂದರಿಗೆ ಪೊಟ್ಟಿಡಲು ಅದಕ್ಕೆ ಫಸ್ಟ್ ಪ್ರೈಸ್ ಜಗದೇಣ. ಸೆಕೆಂಡ್ ಪ್ರೈಸ್ ದೊಡ್ಡಣ್ಣ ಕುಮಾರಟ. അവിടെ പിന്നെ അങ്ങോട്ട്. ಗ್ಲಾಸ್ ಪಿಕ್ಕಿಂಗ್ ಬಲೂನ್ ಅಲ್ಲಿ ಫಸ್ಟ್ ಪ್ರೈಸ್ ಸಹನಾ. ಸಹನಾ, ಓಹೋ ಚೋಟು. ಅಲ್ಲಿ ಅಮ್ಮಾಯಿ, ಅಮ್ಮಾಯಿ ಅಶ್ವಿನಿ, ಅಮ್ಮಾಯಿ. ഇത് വാങ്ങണ്ട്. കൊടുത്തു കൊടുത്തു. ಸೆಕೆಂಡ್ ಪ್ರೈಸ್ ಅಶ್ವಿನಿ. അശ്വിനി. ജയക്ക കൊടുക്കുന്നത്. ಯುಕ್ತ 97.6% ತಗೊಂಡು ಉನ್ನತ ಶ್ರೇಣಿಯಲ್ಲಿ ಹೊಂದಿದ್ದಾರೆ. ಅವರಿಗೆ ನಮ್ಮ ಕನ್ನ ಕಲ್ಯಾಣಿ ಗ್ರೂಪ್ ಇಂದ ಒಂದು ಸನ್ಮಾನ. ಯುಕ್ತ. ಯುಕ್ತ, ಕಂಗ್ರಾಟ್ಸ್. ಅದಕ್ಕೆ ನಮ್ಮ ಹಿರಿಯರ ದೊಡ್ಡಪ್ಪನವರು ಬಂದುಬಿಟ್ಟು ಸನ್ಮಾನ ಮಾಡಬೇಕು. ಎದ್ದರಿ. ಇಡಿ ಇಡಿ ಶಾಲ್ ಫುಲ್ ಹಿಂಗನೆ ಫುಲ್ ಇಡಿ. ಅರ್ಚನಾ ಮನೆ ಉಷೇಚಿ ಕುಮಾರಟ ನೋಡಿ. ഉഷേച്ചി ഇങ്ങോട്ട് വാ. ಇನ್ನು ಚೆನ್ನಾಗಿ ಓದಿ ಒಳ್ಳೆ ಪೊಸಿಷನ್ ಅಲ್ಲಿ ಹೋಗು. ಯಾರು ಒಬ್ರು ಕೊಡ್ತಾರೆ, ಮಾಮನ ಕಲೆ ಕೊಡು ಕೊಡ್ತಾರೆ. ಪ್ಲಾನ್ ಮಾಡಿದಲ್ಲಿ ಜಗದೇಣ್ಣ ಒಂದು ಮುಖ್ಯ ಪಾತ್ರ. ಅವರ ತೇಜು ತೇಜು ತೇಜು. ಕ್ಲಾಪ್ ಕ್ಲಾಪ್. താമസിപ്പോയി ഇന്ന് ആ ദിവസം വന്നിന് അച്ചുകെട്ടമ്മ എന്നേക്കും എല്ലാവരും ആസ്വദിച്ചിട്ട് ഇതേപോലെ എല്ലാ കുടുംബങ്ങളും കൂടിയിട്ട് ഇനി മുമ്പോട്ട് ഏതായാലും സമയം കിട്ടുമ്പോൾ നാളെ കൊല്ലത്തേക്കും ഒരു വീട്ടിൽ 8 പേര് അച്ഛനമ്മൻ്റെ മക്കള് 5 ഏട്ടന്മാരും ഏട്ടത്തിമാരും 3 പേര് അങ്ങനെ 8 പേര് കൊല്ലത്തിൽ ഒരാളെ വീട്ടിൽ ഒരു ദിവസം ഇതുപോലത്തെ കുടുംബം എല്ലാം കൂടിയിട്ട് ഇതേപോലെ ഒരു ഫംഗ്ഷൻ നടത്തി എല്ലാവരും സന്തോഷം കൊടുത്ത് എല്ലാ കുടുംബാംഗങ്ങളും എപ്പോഴും
ഇതേപോലെ ഉണ്ടാകണം പറഞ്ഞത്. കുടുംബത്തിൽ ചെറിയ ചെറിയ എന്തെങ്കിലും വ്യത്യാസങ്ങളുണ്ട്. ಅದು ಯಾವುದೇ ಭೇದ ಇರಲಿ ಕುಂದುಕೊರತೆ ಇರಲಿ ಅಂದರೆ ಮೊದಲನೇ ಸಲ ಸೇರಿರೋದು ಇದು ಚೆನ್ನಾಗಾಯಿತು. ನೆಕ್ಸ್ಟ್ ವರ್ಷದಿಂದ ಪ್ರತಿ ವರ್ಷ ಇದೇ ರೀತಿ ಪ್ರತಿ ಕುಟುಂಬದವರು ಸೇರಿಬಿಟ್ಟು ಎಲ್ಲರೂ ಒಂದು ದಿನ, ವರ್ಷಕ್ಕೊಂದು ದಿನ ಆ ಥರ ಸೇರಿಬಿಟ್ಟು ಈ ಥರ ಮಾಡುವ ಅಲ್ಲ. ಒಂದಿನ ಅದೇ ಅದು ಪ್ರತಿ ಈಗ ನೆಕ್ಸ್ಟ್ ಮೊದಲಿಂದ ಆಗಿಬಿಟ್ಟು ಇವತ್ತು ಫಸ್ಟಾಗಿ ಸೇರಿಬಿಟ್ಟಿರೋದು ಅರಸಿಕಟ್ಟೆ ಅಮ್ಮನ ಟೆಂಪಲ್ಲಿ ಅವ್ರದ್ದು ಒಂದು ಆಶೀರ್ವಾದ ಇದ್ದುಬಿಟ್ಟು ಪ್ರತಿ ವರ್ಷ ಎಲ್ಲ ನಿಮ್ಮ 8 ಜನರು ಸಹ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲ ಸೇರಿ ಪ್ರತಿ ವರ್ಷ ನೆಕ್ಸ್ಟ್ ವರ್ಷ ಅಂತ ಮಾತ್ರಲ್ಲ ಇನ್ನೊಂದು 50 ವರ್ಷ ಸಹ ಆಗಲಿ ಎಲ್ಲ ಒಟ್ಟಿಗೆ ಸೇರಿಬಿಟ್ಟು ಅವರ ಮಕ್ಕಳು ಅವರ ಮರಿಮಕ್ಕಳು ಎಲ್ಲ ಸೇರಿಬಿಟ್ಟು ಇದೇ ಥರ ಮಾಡುವ. ಎಲ್ಲರದ್ದು ಒಂದು ಸಪೋರ್ಟ್ ಇರಲಿ. ಹೌದಲ್ವಾ? ನೆಕ್ಸ್ಟ್ ಸಾರಿ ಪುನಃ ಇಲ್ಲೇ ಬರ್ಬೇಕು ಅಂತಿಲ್ಲ. ನಾವು ಬೇಕಾದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಈಗ 8 ಜನ ಇನ್ನು 8 ವರ್ಷ ಒಬ್ಬೊಬ್ಬರ ಮನೆಯಲ್ಲಿ ಮಾಡಿಸುವ. ಒಬ್ಬರ ಮನೆಯಲ್ಲಿ ಸೇರುವ ಪ್ರತಿ ವರ್ಷಕ್ಕೆ ಒಂದು ಸಲ ಅಲ್ಲ. ದೊಡ್ಡ ಮನೆಯಲ್ಲಿ ನೆಕ್ಸ್ಟ್ ವರ್ಷ ಒಂದು ದೊಡ್ಡ ಮನೆಯಲ್ಲಿ ಮಾಡುವ ಅಂತ ಡಿಸೈಡ್ ಮಾಡಿದ್ದೀವಿ. ಕುಮಾರ ಅಲ್ಲ ಪ್ರತಿ ವರ್ಷ ಒಂದು ಸೇರುವ. ಆದರೆ ಇದು ಸುಮಾರು ವರ್ಷ ಆಯಿತು. ಫ್ಯಾಮಿಲಿ ಎಲ್ಲ ಸೇರಿರೋ ಗೆಟ್ ಟುಗೆದರ್ ಮುಗೀತು. ಇವಾಗ ಹೊರಡೋದು ನಾವು. ಇಲ್ಲಿಂದ 2 ಅವರ್ಸ್ ಇದೆ ಜರ್ನಿ. ಇವಾಗ ಹೊರಡೋದೆ ಅಲ್ವಾ? ಹೋಗೋಣ ರಜನಿ, ಬಾ ರೆಡಿ. ಸಾಕಾಯ್ತಾ? ಖುಷಿ ಆಯ್ತಾ? ಇನ್ನು ಜೋಶಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಹೋಗೋಣ. ಓಕೆ ಗಾಯ್ಸ್, ನಮ್ಮ ವಿಡಿಯೋ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಯಾ, ಓಕೆ, ಬಾಯ್ ಬಾಯ್.